ಕನ್ನಡ ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ರೀತಿ ಆಘಾತಗಳಾಗ್ತಾನೆ ಇರುತ್ತೆ. ಅದರಲ್ಲಿ ಈಗ ಮತ್ತೊಂದು ಆಘಾತ ಅಂತಲೂ ಕೂಡ ಹೇಳ್ಬೋದು. 25 ವರ್ಷಗಳಿಂದ ಸುಮಾರಾಗಿ ನಮ್ಮ ನಟ ಶ್ರೀಧರ್ ಅವರು ಚಿತ್ರರಂಗದ ಧೋರಣೆ ಉಳ್ಕೊಂಡ್ರು ಅಂತ ಹೇಳ್ಬೋದು. ಹಾಗಾಗಿ ನಟ ಶ್ರೀಧರ್ ಅವರು ನಿಜಕ್ಕೂ ಆಗಿರೋದು ಏನು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟ ಶ್ರೀಧರ್ ಅವರು ಬ್ರಹ್ಮಗಂಡು ಸಿನಿಮಾದ ಮೂಲಕ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ರು. ನಟಿ ಸರಿತಾ ಅವ್ರ ಜೊತೆ ಮೇಲೆ ಅಭಿನಯಿಸಿದಂಥ ಈ ಸಿನಿಮಾ ಅವರಿಗೆ ಬ್ಲಾಕ್ ಬಸ್ಟರ್ ಹಿಟ್ ಕೂಡ ತಂದು ಕೊಟ್ಟಿತ್ತು. ತದನಂತರ ಆಕ್ಷನ್ ಸಿನಿಮಾಗಳಲ್ಲಿ ಶಿವನ ಪಾತ್ರಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು. ಮೂಲತಃ ಭರತನಾಟ್ಯ ಕಲಾವಿದರಾಗಿರುವಂಥ ನಟ ಶ್ರೀಧರ್ ಅವರು ಸದಾ ಇಂದು ಭರತನಾಟ್ಯ ಶಾಲೆಯನ್ನು ನಡೆಸಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಇಂದಿನ ವಿದ್ಯಾರ್ಥಿಗಳಿಗೆ ಹಾಗೂ ಯುವ ವಿದ್ಯಾರ್ಥಿಗಳಿಗೆ ಭರತನಾಟ್ಯ ಸಂಸ್ಕೃತಿಯನ್ನು ಹೇಳ್ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ನೃತ್ಯ ಪ್ರದರ್ಶನವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸುಮಾರು 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ನಟ ಶ್ರೀಧರ್ ಅವರು ಮತ್ತು ಅವರ ಪತ್ನಿ ಇಬ್ಬರು ಸಹ ಇವತ್ತು ಭರತನಾಟ್ಯ ಶಾಲೆ ನಡೆಸ್ತಾ ಸಾವಿರಾರು ಭರತನಾಟ್ಯ ಕಲಾವಿದರನ್ನು ಹುಟ್ಟಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸದ್ಯ ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ನಲ್ಲಿ ಕೇಳಿದ್ದಕ್ಕೆ ಅವಕಾಶಗಳ ಕೊರತೆ ಉಂಟಾಗಿ ನಾನು ಸಿನಿಮಾ ರಂಗದಲ್ಲಿ ದೂರ ಉಳಿದಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಬರೋಬ್ಬರಿ 28 ವರ್ಷಗಳಿಂದ ಕೂಡ ನಟ ಶ್ರೀಧರ್ ಅವರು ಚಿತ್ರರಂಗದಿಂದ ಅಂತರನೇ ಕಾಯ್ದಿರಿಸಿಕೊಂಡು ಬಿಟ್ಟರು ಅಂತ ಹೇಳ್ಬೋದು. ಸದ್ಯ ಈಗ ಭರತನಾಟ್ಯ ಶಾಲೆ ನಡೆಸಿಕೊಂಡು ತಮ್ಮ ಜೀವನವನ್ನು ಸುಗಮವಾಗಿ ನಡೆಸ್ಕೊಳ್ತಿದ್ದಾರೆ. ಸದ್ಯ ಅವ್ರ ಮಗಳಿಗೂ ಸಹ ಭರತನಾಟ್ಯ